ಇನ್ನು ಪ್ರಧಾನಿ ಮೋದಿ ಭೇಟಿಯಾದಂತಹ ಸಂಸದೆ ಸುಮಲತಾ ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ಮೇಲೆ ಈಗಾಗಲೇ ಕಣ್ಣಿಟ್ಟಿದ್ದಾರೆ ಸುಮಲತಾ. ಪ್ರಧಾನಿ ಮೋದಿ ಅವರನ್ನ ಭೇಟಿಯಾದಂತಹ ಸಂಸದೆ ಸುಮಲತಾ ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿಚಾರವಾಗಿ ಒಂದು ಕ್ಲಾರಿಟಿ ಇಲ್ಲ. ಎಲ್ಲೋ ಒಂದ್ ಕಡೆ ಸುಮಲತಾ ಅವರಿಗೆ ಸಿಗದೆ ಹೋಗ್ಬೋದು ಅನ್ನೋ ರೀತಿಯಾಗಿ ಕೂಡ ಚರ್ಚೆಗಳಿವೆ. ಮಂಡ್ಯ ಟಿಕೆಟ್ಗಾಗಿ ದಿಗ್ಗಜರನ್ನ ಈಗ ಸುಮಲತಾ ಭೇಟಿಯಾಗುವ ಮೂಲಕ ನಿನ್ನೆ ನಡ್ಡಾ ಅವ್ರನ್ನ ಭೇಟಿಯಾಗಿದ್ರು, BL ಸಂತೋಷ್ ಅವ್ರನ್ನ ಭೇಟಿಯಾಗಿದ್ರು. ಈಗ ಪ್ರಧಾನಿ ಮೋದಿ ಅವ್ರನ್ನೂ ಕೂಡ ಭೇಟಿಯಾಗುವ ಮೂಲಕ ಒಂದು ಮಂಡ್ಯದ ಕ್ಷೇತ್ರದ ವಿಚಾರವಾಗಿ ಇನ್ನಷ್ಟು ಗಟ್ಟಿಗೊಳಿಸುವಂಥ ವಿಚಾರಕ್ಕೆ ಅಂತ ಮೇಲ್ನೋಟಕ್ಕೆ ಚರ್ಚೆ ನಡೀತಾ ಇದೆ. ಈಗ ನೀವು ನೋಡ್ತಿರುವಂಥ ಫೋಟೋ ಪ್ರಧಾನಿ ಅವ್ರನ್ನ ಸುಮಲತಾ ಅವರು ಭೇಟಿಯಾಗಿರೋದು. JP ನಡ್ಡಾ ಅವ್ರನ್ನ ನಿನ್ನೆ ಭೇಟಿಯಾಗಿದ್ದರು. ಇನ್ನೊಂದು ಕಡೆ ಪ್ರಧಾನಿ ಅವ್ರನ್ನ ಇವತ್ತು ಭೇಟಿಯಾಗಿರುವಂಥ ಎರಡು ಫೋಟೋಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಮಂಡ್ಯ ಕ್ಷೇತ್ರವನ್ನು JDSಗೆ ಬಿಟ್ಟು ಕೊಡುವಂಥ ಚರ್ಚೆಗಳು ಜೋರಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಭೇಟಿ ಭಾಳ ಮುಖ್ಯ ಆಗುತ್ತೆ. ನಮ್ಮ ಮಂಡ್ಯ ಪ್ರತಿನಿಧಿ ಪ್ರಶಾಂತ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರಶಾಂತ್, ಮಂಡ್ಯದ ಟಿಕೆಟ್ ವಿಚಾರ ಎಲ್ಲೊಂದು ಕಡೆ JDSಗೆ ಬಹುತೇಕ ಕೊಡಬಹುದು ಅನ್ನೋ ಚರ್ಚೆ ಇರುವಂತಹ ಸಂದರ್ಭದಲ್ಲಿ ಸುಮಲತಾ ಅವರೇ ಭೇಟಿ ಏನನ್ನ ಸೂಚಿಸುತ್ತೆ ಅಂತ? ಅವಿನಾಶ್, ನಿಜಕ್ಕೂ ಕೂಡ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವು ತಿಂಗಳು ಬಾಕಿ ಇದೆ. ಈ ನಡುವೆ ಮಂಡ್ಯ ಕ್ಷೇತ್ರದ ಟಿಕೆಟ್ಗಾಗಿ ಹಾಲಿ ಸಂಸದೆಯಾಗಿರುವಂತಹ ಸುಮಲತಾ ಅವರು ದೊಡ್ಡ ಮಟ್ಟಿನ ಲಾಬಿ ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ ಬಿಜೆಪಿಗವರು ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಬಹಿರಂಗವಾಗಿಯೇ ಬಿಜೆಪಿ ಟಿಕೆಟ್ ನನಗೆ ಬೇಕು ಅಂತ ಹೇಳಿದ್ರು. ಮತ್ತೊಂದ್ ಕಡೆ ಲೋಕಸಭಾ ಚುನಾವಣೆ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಬಿಜೆಪಿ ಹಾಗೂ JDS ಕೂಡ ಮೈತ್ರಿ ಮಾಡ್ಕೊಂಡಿರುವಂತದ್ದು 3 ರಿಂದ 5 ಕ್ಷೇತ್ರಗಳನ್ನ ಕೇಳ್ತಾ ಇದೆ. ಅದರಲ್ಲಿ ಮಂಡ್ಯ ಕ್ಷೇತ್ರ ಎಲ್ಲೋ ಒಂದ್ ಕಡೆ ಮಂಡ್ಯ ಕ್ಷೇತ್ರ JDS ಪಾಲಾಗತ್ತೆ ಅನ್ನೋಂಥದ್ದು ಕೂಡ ಕೇಳಿ ಬರ್ತದೆ. ಈ ನಡುವೆ ಕೂಡ JDSಗೆ ಟಕ್ಕರ್ ಕೊಟ್ಟು ಟಿಕೆಟ್ ಅನ್ನ ಶತಾಯಗತಾಯ ಪಡಿಲೇಬೇಕು ಅಂತೇಳಿ ರೆಬಲ್ ಲೇಡಿ ಅವರು ಕೂಡ ದೆಹಲಿ ಮಟ್ಟದಲ್ಲಿ ಲಾಬಿಯನ್ನ ನಡೆಸಿರುವಂತದ್ದು. ಸ್ವತಃ ಇವತ್ತು ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿ ಈ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ಗೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ನಿನ್ನೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಂತ JP ನಡ್ಡಾ, ಪ್ರಧಾನ ಕಾರ್ಯದರ್ಶಿ ಅಂತ BL ಸಂತೋಷ್ ಅವರನ್ನು ಕೂಡ ಭೇಟಿಯನ್ನ ಮಾಡಿ ಸಾಕಷ್ಟು ಮಾತುಕತೆಯನ್ನ ಮಾಡಿ ಪ್ರಮುಖವಾಗಿ ಮೈತ್ರಿ ಆದ್ರೆ ಮಂಡ್ಯ ಕ್ಷೇತ್ರದ ಟಿಕೆಟ್ ಅನ್ನ ಬಿಜೆಪಿಗೊಳಿಸ್ಕೊಬೇಕು, ಅದು ನನಗೆ ಕೊಡಬೇಕು ಅಂತಾನೂ ಕೂಡ ಮನವಿಯನ್ನ ಮಾಡಿದ್ರು. ಅದ್ರ ಜೊತೆಗೆ ಇವತ್ತು ಕೂಡ ಪ್ರಧಾನಿ ಮೋದಿ ಅವರನ್ನು ಕೂಡ ಮಾಡಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿ ಅದ್ರ ಜೊತೆಗೆ ಟಿಕೆಟ್ಗಾಗಿಯೂ ಕೂಡ ವಿಚಾರವನ್ನ ಪ್ರಸ್ತಾಪ ಮಾಡಿ ಟಿಕೆಟ್ ಅನ್ನು ಕೂಡ ಮಂಡ್ಯ ಕ್ಷೇತ್ರಕ್ಕೆ ಬಿಜೆಪಿಗೆ ನೀಡಬೇಕು, ಅದು ಕೂಡ ನನಗೆ ಕೂಡ ನೀಡಬೇಕು ಅಂತೇಳಿ ಸಾಕಷ್ಟು ಮಾತುಕತೆಯನ್ನ ನಡೆಸಿರುವಂತದ್ದು. ಈ ಒಂದು ವಿಚಾರವಾಗಿ ಕೂಡ ಅವರು ತಮ್ಮ ಫೇಸ್ಬುಕ್ ಖಾತೆಯಲ್ಲೂ ಕೂಡ ಈ ಒಂದು ವಿಚಾರವನ್ನು ಕೂಡ ಹಂಚಿಕೊಂಡಿದ್ದಾರೆ. ಅಂದ್ರೆ ಕಳೆದ ಹಲವು ದಿನಗಳಿಂದಲೂ ಕೂಡ ಮಂಡ್ಯ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರುವಂತಹ ಸುಮಲತಾ ಅವರು ಶತಾಯಗತಾಯ ಟಿಕೆಟ್ ಅನ್ನ ಪಡಿಲೇಬೇಕು ಅನ್ನೋಂಥದ್ದು ಕೂಡ ಮುಂದುವರೆದಿರುವಂತದ್ದು. ಮತ್ತೊಂದ್ ಕಡೆ ಇಂದ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರು. ಆ ನಂತರದಲ್ಲಿ ಬಿಜೆಪಿಗೆ ಟಿಕೆಟ್ ಪಡೆದೇ ಪಡಿತೀನಿ ಅಂತ ನಿಟ್ಟಿನಲ್ಲಿ ಇದೀಗ ದೆಹಲಿ ಮಟ್ಟದಲ್ಲಿ ಲಾಬಿಯನ್ನು ಕೂಡ ನಡೆಸ್ತಾ ಇರುವಂತದ್ದು. ವಿನಾಶ್, ಧನ್ಯವಾದ ಪ್ರಶಾಂತ್.